ಇನ್ನು ವಿಜಯ್ ರ್ಯಾಲಿ ವೇಳೆ ಪವರ್ ಕಟ್ ಆಯಿತು ಅಂತಾರೆ, ಅದು ನಿಜಾನಾ ಅಂತ. ಈ ಬಗ್ಗೆ ತಮಿಳುನಾಡು ಸರ್ಕಾರ ಒಪ್ಕೊಂಡಿದೆ. ವಿಜಯ್ ಫ್ಯಾನ್ಸ್ ಮರ ಹಾಗೆ ಟ್ರಾನ್ಸ್ಫಾರ್ಮರ್ ಹತ್ತುತ್ತಾ ಇದ್ರು, ಜನರ ಸುರಕ್ಷತಾ ದೃಷ್ಟಿಯಿಂದ 30 ನಿಮಿಷ ಪವರ್ ಕಟ್ ಮಾಡಿದ್ವಿ ಅಂತ. ಸೊ ಪವರ್ ಕಟ್ ಮಾಡಿರೋದು ನಿಜ, ಬಟ್ ಯಾಕೆ ಮಾಡಿದ್ವಿ ಅನ್ನೋದಕ್ಕೆ ಇಲ್ಲಿ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ತಮಿಳುನಾಡು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಹೌದು, ಪವರ್ ಕಟ್ ಮಾಡಿದೀವಿ, ಯಾಕಂತ ಹೇಳಿದ್ರೆ ವಿಜಯ್ ಅವರ ಫ್ಯಾನ್ಸ್ ಮರ ಏರ್ತಾ ಇದ್ರು, ಟ್ರಾನ್ಸ್ಫಾರ್ಮರ್ ಏರ್ತಾ ಇದ್ರು. ಈ ರೀತಿಯಾದಂತಹ ಹುಚ್ಚು ಅಭಿಮಾನ ಮೆರೆಯೋರು ಇದ್ದಾರೆ. ಯಾಕೆಂದ್ರೆ ಜನ ತುಂಬಾ ಸೇರಿದಾಗ ಕಾಣೋದಕ್ಕೆ ಸಿಗೋದಿಲ್ಲ, ನಟನ ಮುಖನೇ ಕಾಣಿಸಲ್ಲ. ಅವಾಗ ಏನ್ ಮಾಡ್ತಾರೆ, ಎತ್ತರದ ಬಿಲ್ಡಿಂಗ್ ಹತ್ತೋದು, ಮರ ಹತ್ತೋದು, ಅದಕ್ಕೂ ಡೇಂಜರ್ ಅಂದ್ರೆ ಈ ಟ್ರಾನ್ಸ್ಫಾರ್ಮರ್ಗಳನ್ನ ಹತ್ತೋದು. ಸೊ ಅದನ್ನ ನೋಡಿರೋರಿಗೆ ಭಯ ಆಗಿದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಟ್ರಾನ್ಸ್ಫಾರ್ಮರ್ ಎಲ್ಲ ಹತ್ತಾ ಇದ್ದಾರೆ, ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಹೆಂಗೆ ಅಂತ ಪವರ್ ಕಟ್ ಮಾಡಿದ್ದಾರೆ. ಸೊ ಏನು ಉದ್ದೇಶ ಪವರ್ ಕಟ್ ಮಾಡಿರೋದ್ರ ಹಿಂದೆ ಅಂತ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಸಿಗ್ತಾ ಇದೆ. 30 ನಿಮಿಷ ಪವರ್ ಕಟ್ ಮಾಡಿರೋದು ಹೌದು. ಕಾರಣ ಇಷ್ಟೇ, ಅಲ್ಲಿ ನೆರೆದಿರುವಂತಹ ಸಾವಿರಾರು ಲಕ್ಷಾಂತರ ಜನ ಫ್ಯಾನ್ಸು ಅಕ್ಕಪಕ್ಕದ ಮರ ಮತ್ತೆ ಟ್ರಾನ್ಸ್ಫಾರ್ಮರ್ಗಳನ್ನ ಹತ್ತುತ್ತಾ ಇದ್ರು ಅಂತ.